ಕುಂದಾನಗರಿಗೆ ಮತ್ತೊಂದು ಹೆಮ್ಮೆಯ ಕಿರೀಟ ಒಲಿದು ಬಂದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿ ಹೊರ ರಾಜ್ಯದಲ್ಲಿ ನೆಲೆಸಿ ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿರುವ ಹೆಮ್ಮೆಯ ಪುತ್ರನಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಹೆಮ್ಮೆಯ ಗರಿ. ಶಹನಾಯಿ ನಾದಕ್ಕೆ ಒಲಿದು ಬಂತು ಪದ್ಮಶ್ರೀ. ಹೌದು, ಕುಂದಾನಗರಿಯ ಜನರು ಫುಲ್ ಖುಷಿಯಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ನೀಡಿದ ಪದ್ಮಶ್ರೀ ಪ್ರಶಸ್ತಿಯ ಗರಿ ಬೆಳಗಾವಿಗೂ ಸಿಕ್ಕಿದ್ದು ಜನರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಈ ಫೋಟೋದಲ್ಲಿರೋ ಸಾಧಕರ ಹೆಸರು ಬಾಳಪ್ಪ ಭಜಂತ್ರಿ. ಸುಮಾರು 80-90ರ ದಶಕದಲ್ಲಿ ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಕನಸು ಕಂಡಿದ್ರು. ಇನ್ನು ಶಹನಾಯಿ ಸಾಧಕ ಬಿಸ್ಮಿಲ್ಲಾ ಖಾನ್ ಅವರ ಪರಮ ಶಿಷ್ಯರಾಗಿ ಸುಮಾರು 45,000ಕ್ಕೂ ಅಧಿಕ ಹಾಡುಗಳಿಗೆ ಶಹನಾಯಿ ನುಡಿಸಿದ್ದಾರೆ. ಅಲ್ಲದೆ 9,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಇನ್ನು ಇವರ ಶಹನಾಯಿ ನಾದಕ್ಕೆ ಪದ್ಮಶ್ರೀ ಒಲಿದು ಬಂದಿದ್ದು ಇಡೀ ಗ್ರಾಮವೇ ಸಂತೋಷದಲ್ಲಿದೆ. ಅಣ್ಣವ್ರ ಪಿಕ್ಚರಿಗೆ ಅವರು ಇದುತನ ಅವರ ಅಣ್ಣವ್ರ ಪ್ರೀತಿಯಿಂದ ದೊಡ್ಡ ಪ್ರೀತಿ ಇತ್ತು ನನ್ನ ಮೇಲೆ. ಆ ಅಣ್ಣವರು ನನ್ನ ರಿಕಾರ್ಡಿಂಗ್ಗೆ ಬಂದು ನಿಂತು ಬಿಡೋರು. ಅವರು ಇದುತನ ಅವರ ಪಿಕ್ಚರಿಗೆಲ್ಲ ನುಡಿಸಿದ್ದೇನೆ. ಆಮೇಲೆ ಹಂಸಲೇಖ, ರಾಜನ್ ನಾಗೇಂದ್ರ, ವಿ ಮನೋಹರ್, ಜಿ.ಕೆ. ವೆಂಕಟೇಶ್, ರಾಜನ್ ನಾಗೇಂದ್ರಪ್ಪ, ಇಳಿರಾಜ, ಎ.ಆರ್. ರೆಹಮಾನ್, ಕಿರ್ವಾನಿ, ಇವರೇ ಅನು ಮಲಿಕ್, ಇವರಿಗೆಲ್ಲ ಬಂದು ನಾನು ನುಡಿಸಿ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಇದೇ ನನಗೆ ತುಂಬಾ ಅಭಾರಿ. ಎಲ್ಲರಿಗೂ ನಾನು ತುಂಬಾ ಅಭಾರಿಯಾಗಿದ್ದೇನೆ. ಎಲ್ಲರೂ ನನಗೆ ಚಾನ್ಸ್ ಕೊಟ್ಟು ನನಗೆ ಅಗದಿ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ನಿಲ್ಲಿಸಿದವರಂದ್ರೆ ಇವರೆಲ್ಲ ಕಾರಣಭೂತರಿದ್ದಾರೆ. ಇನ್ನು ಸಾಧಕ ಬಾಳಪ್ಪ ಭಜಂತ್ರಿ ಅವರು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನ ಎಂಕೆ ಹುಬ್ಬಳ್ಳಿಗೆ ಬಂದು ಅವರ ಅಣ್ಣ ತಮ್ಮಂದಿರು ಹಾಗೂ ಕುಟುಂಬದವರ ಜೊತೆ ಹಬ್ಬ ಆಚರಿಸುತ್ತಿದ್ರು. ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಹಿರೇಮಠ ಸಂಗೀತ ಗುರುಗಳ ಗರಡಿಯಲ್ಲಿ ಪಳಗಿ ಶಹನಾಯಿ ಸಂಗೀತದಲ್ಲಿ ಹೆಸರು ಮಾಡಿ ತಮಿಳುನಾಡಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಈಗ ಬಾಳಪ್ಪ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವುದು ಬೆಳಗಾವಿ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಇನ್ನು ಈ ಬಗ್ಗೆ ಅವರ ಬಾಲ್ಯ ಸ್ನೇಹಿತ ಹೇಳಿದ್ದು ಹೀಗೆ. ನಮ್ಮ ಊರಿನ ಒಬ್ಬ ನಮ್ಮ ಸ್ನೇಹಿತ ಬಾಳೇಶ್ ಸಣ್ಣ ಬಾಳಪ್ಪ ಭಜಂತ್ರಿ ಅನ್ನೋರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅದು ನಮ್ಮ ಊರಿಗೆ ಒಂದು ನಮ್ಮ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ವಿಷಯ. ನಮ್ಮ ಊರಿನ ಹೆಸರು ದೇಶದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಶ್ರೀಮಾನ್ ಬಾಳೇಶ್ ಭಜಂತ್ರಿ ಅವರಿಂದ ನಮ್ಮ ಊರಿಗೆ ಬಂದಿದೆ. ಇದು ನಮಗೆ ಬಹಳ ಹೆಮ್ಮೆ ತರುವಂತಹ ವಿಷಯ. ನನಗಂತೂ ಬಹಳ ಸಂತೋಷವಾಗಿ ನಾನೇ ನನ್ನ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಅನ್ನುವಂತಹ ಒಂದು ಸಂತೋಷ ನನಗೂ ಕೂಡ ಆಗಿದೆ. ಇದಕ್ಕೆಲ್ಲ ಅವರ ಅಭಿನಂದನವಾದಂತಹ ಒಂದು ಸಂಗೀತ ಸಾಧನೆ ಕಾರಣ. ಅದಕ್ಕೆ ಪೂರಕವಾಗಿ ಬರುವಂತಹ ನಮ್ಮ ಮೊದಲಿನ ಅವರ ಶಿಕ್ಷಣ ಪಡೆದಂತಹ ಹಿರೇಮಠ ಗುರುಗಳು. ಒಟ್ನಲ್ಲಿ ಚಿಕ್ಕಹಳ್ಳಿಯಿಂದ ಚೆನ್ನೈವರೆಗೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈಗ ಪದ್ಮಶ್ರೀ ಪ್ರಶಸ್ತಿ ಪಡೆದು ಭಾರತೀಯ ಹೆಮ್ಮೆಯ ಪುತ್ರನಾಗಿರೋ ಬಾಳೇಶ ಭಜಂತ್ರಿ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಜಿತೇಂದ್ರ ಕಾಂಬಳೆ, ದಿಗ್ವಿಜಯ ನ್ಯೂಸ್, ಬೆಳಗಾವಿ.